ಇನ್ನು ಪಹಲ್ಗಾಮ್ ದಾಳಿಯ ಬಗ್ಗೆ ರಾಜಕೀಯ ಕೆಸರೆರಚಾಟ ಶುರುವಾಗಿದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಟ್ವೀಟ್ ವಾರ್ ಶುರುವಾಗಿದೆ. ಮೋದಿ ತಲೆ ಇಲ್ಲದ ಫೋಟೋವನ್ನ ಕಾಂಗ್ರೆಸ್ ಹರಿಬಿಟ್ಟಿತ್ತು. ಹೊಣೆ ಹೊರುವ ಸಂದರ್ಭದಲ್ಲಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಕಿಡಿಕಾರಿತ್ತು. ಪ್ರತಿಯಾಗಿ ಬಿಜೆಪಿಯಿಂದಲೂ ಕೂಡ ರಿಟ್ವೀಟ್ ಆಗುತ್ತೆ. ಕೈ ನಾಯಕರ ಫೋಟೋ ಇರುವಂತಹ ಪೋಸ್ಟರ್ ಅನ್ನ ಹಾಕಿ ಪಾಕ್ನ ಏಜೆಂಟ್ಗಳೆಂಬ ಫೋಟೋವನ್ನ ಬಿಜೆಪಿ ರಿಲೀಸ್ ಮಾಡುತ್ತೆ. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ ನಾಯಕರ ಫೋಟೋವನ್ನ ರಿಲೀಸ್ ಮಾಡಲಾಗಿತ್ತು. ಕಾಂಗ್ರೆಸ್ ಕಾ ಹಾತ್ ಪಾಕ್ ಕೆ ಸಾಥ್ ಅಂತ ಹೇಳಿ ವ್ಯಂಗ್ಯವನ್ನ ಮಾಡಿದ್ರು ಬಿಜೆಪಿ ನಾಯಕರು ರೀಟ್ವೀಟ್ ಮಾಡೋ ಮೂಲಕ. ಒಂದು ಕಡೆ ಗಮನಿಸ್ತಾ ಇದ್ದೀರಿ, ಗಯಾಬ್ ಅಂತ ಹೇಳಿ ಮೋದಿಯವರ ತಲೆ ಇಲ್ಲದ ಫೋಟೋವನ್ನ ಕಾಂಗ್ರೆಸ್ ಅಪ್ಲೋಡ್ ಮಾಡುತ್ತೆ. ಹೊಣೆ ಹೊರುವಂತಹ ಸಂದರ್ಭದಲ್ಲಿ ಮೋದಿಯವರು ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ವ್ಯಂಗ್ಯವಾಗಿ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋವನ್ನ ಕಾಂಗ್ರೆಸ್ ಟ್ವೀಟ್ ಮಾಡುತ್ತೆ. ಪಹಲ್ಗಾಮ್ ವಿಚಾರದಲ್ಲಿ ಬೇಜವಾಬ್ದಾರಿಯನ್ನ ತೋರ್ತಿದ್ದಾರೆ ಅನ್ನೋದು ಕಾಂಗ್ರೆಸ್ನ ಆರೋಪ. ಅದಕ್ಕೆ ಬಿಜೆಪಿಯವರು ಕೂಡ ರಿಟ್ವೀಟ್ ಮಾಡೋ ಮೂಲಕ ಕಾಂಗ್ರೆಸ್ನ ಒಂದಷ್ಟು ನಾಯಕರ ಫೋಟೋಸ್ ಅನ್ನ ಹಾಕಿ ಪಾಕಿಸ್ತಾನದ ಜೊತೆಗೆ ಕಾಂಗ್ರೆಸ್ ನಾಯಕರು ಕೈ ಜೋಡಿಸಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಕಾಂಗ್ರೆಸ್ ಟ್ವೀಟ್ ನ ರೀಟ್ವೀಟ್ ಮಾಡಿದ ಪಾಕ್ನ ಮಾಜಿ ಸಚಿವ. ಮೋದಿಯವರ ತಲೆಯಿಲ್ಲದ ಫೋಟೋವನ್ನ ಹಾಕಿದ್ರಲ್ಲ ಕಾಂಗ್ರೆಸ್ ನಾಯಕರು ಎಕ್ಸ್ ಖಾತೆಯಲ್ಲಿ, ಅದೇ ಟ್ವೀಟ್ ಅನ್ನ ಪಾಕ್ನ ಮಾಜಿ ಸಚಿವರೊಬ್ಬರು ರೀಟ್ವೀಟ್ ಮಾಡಿದ್ದಾರೆ. ಮಾಜಿ ಸಚಿವ ಫವಾದ್ ಅಹಮದ್ ಹುಸೈನ್, ಕತ್ತೆಯ ಕೊಂಬು ಮಾಯವಾಗಿದ್ದನ್ನ ಕೇಳಿದ್ದೇನೆ, ಇಲ್ಲಿ ಮೋದಿಯವರೇ ಕಾಣೆಯಾಗಿದ್ದಾರೆ ಅಂತ ಹೇಳಿ ರೀಟ್ವೀಟ್ ಅನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಟ್ವೀಟ್ ಅನ್ನ ಉಲ್ಲೇಖ ಮಾಡಿ ಪಾಕ್ ಮಾಜಿ ಸಚಿವ ವ್ಯಂಗ್ಯವಾಡಿರೋದು. ಭಾರತದ ಒಳಗಡೆ ರಾಜಕೀಯ ನಾಯಕರುಗಳ ನಡುವೆ ಆಗ್ತಾ ಇರುವಂತಹ ಈ ಒಂದು ಕೆಸರೆರಚಾಟ ಇದೆಯಲ್ಲ, ಪಾಕ್ಗೆ ಹೇಗೆ ಅಸ್ತ್ರವಾಗಿ ಸಿಗ್ತಾ ಇದೆ ಅನ್ನೋದಕ್ಕೆ ಮತ್ತೊಂದು ಎಕ್ಸಾಂಪಲ್ ಇದು. ಗಯಾಬ್ ಅಂತ ಹೇಳಿ ಕಾಂಗ್ರೆಸ್ ಟ್ವೀಟ್ ಅನ್ನ ಮಾಡುತ್ತೆ. ಮೋದಿಯವರ ತಲೆ ಇಲ್ಲದ ಫೋಟೋವನ್ನ ಹಾಕೋ ಮೂಲಕ ಹೊಣೆ ಹೊರುವ ಸಂದರ್ಭದಲ್ಲಿ ನಾಪತ್ತೆಯಾಗಿದ್ದಾರೆ ಅಂತ ಹೇಳಿ ಕಾಂಗ್ರೆಸ್ ಮಾಡಿದಂತಹ ಇದೇ ಟ್ವೀಟ್ ಅನ್ನ ಪಾಕ್ನ ಮಾಜಿ ಸಚಿವ ರೀಟ್ವೀಟ್ ಮಾಡ್ತಾರೆ. ಗಮನಿಸ್ತಾ ಇದ್ದೀರಿ, ಭಾರತದ ಒಳಗಡೆನೆ ಹೇಗೆಲ್ಲ ರಾಜಕೀಯ ಚಟುವಟಿಕೆಗಳು ಆಗ್ತಾ ಇದೆ. ಪಹಲ್ಗಾಮ್ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಆ ರಾಷ್ಟ್ರದಲ್ಲಿನ ಜನರ ನಡುವೆ ಅಥವಾ ರಾಜಕೀಯ ನಾಯಕರ ನಡುವೆ ಹೇಗೆ ಒಂದು ವಾಕ್ಸಮರಕ್ಕೆ ಅಥವಾ ಜಿದ್ದಾಜಿದ್ದಿಗೆ ಕಾರಣವಾಗಿದೆ ಅನ್ನೋದನ್ನ ಬಿಂಬಿಸುವಂತಹ ಕೆಲಸವನ್ನ ಪಾಕ್ನ ಮಾಜಿ ಸಚಿವರು ಕಾಂಗ್ರೆಸ್ನ ಟ್ವೀಟ್ ಅನ್ನ ರೀಟ್ವೀಟ್ ಮಾಡೋ ಮೂಲಕ ವ್ಯಂಗ್ಯದ ಧಾಟಿಯಲ್ಲಿ ಇಲ್ಲಿ ಪೋಸ್ಟ್ ಮಾಡಿದ್ದಾರೆ.